ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಬಂದು ಕಂಪ್ಲೀಟಾಗಿ ನಮ್ಮ ಇಂಡಿಯಾದ ವ್ಲಾಗ್ ಆಗಿರುತ್ತೆ. ಇಂಡಿಯಾದಲ್ಲಿ ಫಸ್ಟ್ನೇ ದಿವಸ ಯಾವ ರೀತಿ ಇತ್ತು ಅಂತ ನೋಡ್ಬೋದು. ನಾವು ಇಂಡಿಯಾಗೆ ಹೋಗಿದ್ದ ಮಾರನೇ ದಿವಸನೇ ಗೌರಿ ಹಬ್ಬ ಬಂದಿತ್ತು. ಗೌರಿ ಹಬ್ಬದ ಮಾರ್ನಿಂಗ್ ವ್ಲಾಗ್ ಇದು. ಮಾರ್ನಿಂಗಲ್ಲೇ ಬೆಳಗ್ಗೆ ಅಮ್ಮ ತಿಂಡಿ ಮಾಡಿದರು. ತಿಂಡಿ ರೋಶ್ನಿ ತಾತನ ಜೊತೆ ಎಲ್ಲ ಕೂತ್ಕೊಂಡು ತಿಂಡಿ ಮಾಡಿ, ಆಮೇಲೆ ರೋಶ್ನಿದು ಬಿಗ್ ಡೇ ಕೂಡ ಅವತ್ತು. ಏನು ರೋಶ್ನಿ ಸ್ಪೆಷಲ್ ಡೇ ಅವತ್ತು ಅಂತಂದರೆ ರೋಶ್ನಿ ಬರ್ಡೇ ಆಗಿತ್ತು. ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಸ್ಟಿಲ್ ನಮ್ಮ ಕೈಲಾಗಿದ್ದಷ್ಟು ಮಾಡಿದ್ವಿ ಅಷ್ಟೇ. ಏನು ನೋಡ್ತಿದ್ಯಮ್ಮ? ಧಾರಾವಾಹಿ ಅಜ್ಜಿ ಥರ ಧಾರಾವಾಹಿ ನೋಡ್ತೀಯಾ? ಧಾರಾವಾಹಿ ಅಲ್ಲ, ಧಾರಾವಾಹಿ. ಓಹೋ ಯಪ್ಪ ಯಪ್ಪ ಯಪ್ಪ. ರೋಶ್ನಿ ಬರ್ಡೇ. ಸೊ ಅಜ್ಜಿ ಬೆಳಗ್ಗೆನೇ ತಲೆ ಎಲ್ಲ ಇದಾಗಿದೆ, ತಲೆ ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ಯಾ ಅಂತ ಹೇಳಿ ನನಗೂ ಬೈತಾ ಅವಳದು ತಲೆಯೆಲ್ಲ ಬಾಚಿ, ನನಗೆ ಯಾವ ರೀತಿ ಬಾಚಿಸ್ತಾಯಿದ್ರು ಅದೇ ರೀತಿ ಬಾಚಿ ಅವಳಿಗೆ ಜಡೆ ಹಾಕಿ ಎಣಿಯೋದು ಅದೆಲ್ಲ ಮಾಡ್ತಾಯಿದ್ರು. ಅಜ್ಜಿ ಮೊಮ್ಮಗಳು ಪ್ರೀತಿ ಬಾಂಧವ್ಯ ನೋಡೋಕ್ಕೆ ಎಷ್ಟು ನಾವು ಮಿಸ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿಂದ ತುಂಬಾ ಮಿಸ್ ಮಾಡ್ತೀವಿ. ನಾನು ಎಷ್ಟೋ ವ್ಲಾಗ್ಗಳಲ್ಲಿ ನಿಮ್ಗೆ ಹೇಳಿದ್ದೆ, ನನ್ನ ತಾಯಿಗೆ ಹೂವು ಅಂದರೆ ತುಂಬಾ ಇಷ್ಟ ಅಂತ. ಅವರು ಆವಾಗ ಇದಕ್ಕಿಂತ ಡಬ್ಬಲ್ ಅವರೇ ಬೆಳೆದು ಕಟ್ತಾಯಿದ್ರು. ಆದರೆ ಇವಾಗ ತೊಗೊಂಡು ಈ ರೀತಿ ಕಟ್ತಾರೆ. ಅವ್ರಿಗೆ ಆಗದೇ ಇದ್ದರೂ ಕಟ್ಟೋ ಅಂಥದ್ದು. ಅಷ್ಟು ಕಷ್ಟ ಆದರೂ, ಆರೋಗ್ಯದಲ್ಲಿ ತೊಂದರೆಗಳಿದ್ರೂ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾವುದೇ ಒಂದು ಪೂಜೆ ಅಂದರೆ ಬಿಡಲ್ಲ, ಪೂಜೆ ಅದೆಲ್ಲ ಮಾಡ್ತಾರೆ. ಒಂದೊಂದು ಸರಿ ನಿಜವಾಗ್ಲೂ ತುಂಬ ಮಿಸ್ ಮಾಡ್ತೀವಿ ಇವ್ರನ್ನೆಲ್ಲನೂ. ಒಂದು ಹಬ್ಬ ಆಗಲಿ ಎಲ್ಲನೂ ಮಿಸ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಗಣಪತಿ ಕೂರಿಸೋ ಅಭ್ಯಾಸ ಇಲ್ಲ. ಸೊ ನಾವು ಫಸ್ಟ್ ಟೈಮ್ ನಾನು ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಅಂತ ನಾನು ನನ್ನ ತಾಯಿ ಮನೆಗೆ ಹೋಗಿದ್ದಂಥದ್ದು. ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ನನ್ನ ತಾಯಿ ಮನೇಲಿ ಇರೋವಂಥದ್ದು ಹಬ್ಬಕ್ಕೆ ಅಂತ. ಸೊ ಇದು ಹಳ್ಳಿ ಸೈಡೆಲ್ಲ ಮಾಡೋ ಅಂಥದ್ದು. ಮರಕ್ಕೆ ಅಂದರೆ ನೀವು ಅಕ್ಕಿ ಎಲ್ಲ ಮಾಡೋವಂಥ ಮರಕ್ಕೆ ಸಗಣಿಯಿಂದ ಎಲ್ಲ ಇದು ಮಾಡಿ ರಿಫ್ರೆಶ್ ಮಾಡಿ ಅದಕ್ಕೆ ಪಿಳ್ಳಾರತಿ ಅಂತ ಮಾಡೋವಂಥದ್ದು. ಬೆಳಗ್ಗೆ ಪೂಜೆಗೆ ಗೌರಿ ಹಬ್ಬದ ದಿವಸ ಇದು ಅಮ್ಮನೇ ಬೆಳೆದಿರೋ ಅಂಥದ್ದು. ಅಂದರೆ ಸಣ್ಣ ಪುಟ್ಟ ಹೂಗಳನ್ನೆಲ್ಲ ಈ ಥರ ದಾಸವಾಳ ಅದನ್ನೆಲ್ಲ ಅಮ್ಮನೇ ಮೇಲ್ಗಡೆ ಪಾಟಲ್ಲಿ ಬೆಳ್ಕೊಂಡಿರೋ ಅಂಥದ್ದು. ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ನೋಡಿ. ಹಾಯ್ ಮೇಡಮ್, ಹ್ಯಾಪಿ ಗೌರಿ ಗಣೇಶ. ಶುಭಾಶಯಗಳು. ಶುಭಾಶಯಗಳು. ನಿಮಗೂ ಅಷ್ಟೇ. ಸೇಮ್ ಟು ಯು. ಸೇಮ್ ಟು ಯು. ಶುಭಾಶಯಗಳು. ಏನೇನು ಮಾಡ್ತಾ ಇದ್ದೀರಾ? ಏನೇನು ಅಡುಗೆ ಇವತ್ತು? ಮೆಂತ್ಯ ಬಾತು, ವಡೆ ಪಾಯಸ. ಏನು ಮಾಡ್ತೀವಿ? ವಡೆ ಪಾಯಸ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಯಾವಾಗ ವಡೆ ಪಾಯಸ ಮಾಡೋದು ಗೌರಿ ಗಣೇಶಂಗೆ? ಏನೋ ಅವತ್ತಿದ್ದ ಅದೇ ರೂಢಿ. ಒಬ್ಬಟ್ಟು ಮಾಡಕ್ಕೆ ಹೋದ್ರೆ ಲೇಟ್ ಆಗ್ತದೆ, ಒಂದು ಮಧ್ಯಾಹ್ನ ಅಂದ್ಬಿಟ್ಟು ವಡೆಗೆಲ್ಲ ನೆನೆ ಹಾಕಿದ್ದೀನಿ, ರುಬ್ಕೊಂಡು ಮಾಡೋದು ಅಷ್ಟೇ ಇವತ್ತಿದ್ದು. ಓಕೆ. ನಾಳೆಗೆ ನಾಳೆ ನೋಡಿ ಅಂತೀಯಾ? ನಾಳೆ ನೋಡಿ. ಕಡುಬು ಕರ್ಜಿಕಾಯಿ. ಕಡುಬು ಕರ್ಜಿಕಾಯಿ ಮಾಡ್ತೀರಾ? ಓ ಸೂಪರ್. ಓಕೆ. ಮೆಂತ್ಯ ಬಾತ್ಗೆ ಏನೇನು ಬೇಕು? ಈ ಮೆಂತ್ಯ ಬಾತ್ ಯಾರು ಮೇಡಮ್ ನಿಮ್ಗೆ ಹೇಳ್ಕೊಟ್ಟಿದ್ದು? ಹೇಳಿ ಸ್ವಲ್ಪ. ಅನಿತಾ ಮನೆಗೆ ಹೋಗಿದ್ದಾಗ ಅನಿತಾನೇ ಎಲ್ಲ ಹಾಕೋದು ನೋಡ್ಬಿಟ್ಟು ನಾನು ಕಲ್ತ್ಕೊಂಡೆ. ಹೇಳು, ಅನಿತಾ ಹೇಳ್ಕೊಟ್ಲು ಅಂತ ಹೇಳು. ಅನಿತಾ ಹಾಕೋದೆಲ್ಲ ನೋಡ್ಬಿಟ್ಟು ನಾನು ಕಲ್ತ್ಕೊಂಡೆ. ಮಾಡ್ತಾ ಇದ್ದೀರಾ? ಓಕೆ ಮಾಡಿ. ಅಪ್ಪ ನಿಮಗೆ ದೇವರು ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಟ್ಟು ಸಂತೋಷವಾಗಿ ಇರಿ. ಓಕೆನಾ? ಆದಷ್ಟು ನಾವು ಸಂತೋಷವಾಗಿ ಇರಬೇಕು ಅಂತೀವಿ. ದೇವರ ಆರೋಗ್ಯ ಕೊಟ್ಟರೆ ಸಾಕು. ಸರಿ. ಸಾಕು ಅನ್ನೋಕ್ಕಾಗಲ್ಲ, ಆರೋಗ್ಯನೂ ಬೇಕು, ದುಡ್ಡು ಕಾಸು ಬೇಕು, ಎಲ್ಲನೂ ಬೇಕು. ಮೆಂತ್ಯ ಬಾತ್ಗೆ ಬಟಾಣಿ, ಸೋಯಾಬೀನ್, ಮೆಂತ್ಯ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್. ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ರುಬ್ಬಕ್ಕೆ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಮಸಾಲೆ ಐಟಮ್ಸ್ ಇಷ್ಟು ಬೇಕು. ಎಲ್ಲ ಮಿಸ್ಸಿಯಾಗಿದೆ ಹಬ್ಬಕ್ಕೆ, ಎಲ್ಲ ಹಿಂಗೆ ಮಿಸ್ಸಿಯಾಗಿರುತ್ತೆ ಎಲ್ಲರ ಮನೇಲೂ. ಸೊ ನಮ್ಮಮ್ಮ ಮಾಡೋ ಅಡುಗೆನ ನಾವು ಇವತ್ತು ಹಬ್ಬದ ದಿವಸ ಸವಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮದರ್ ಇಂಡಿಯಾ. ಸವಿತೀವಿ ಅಂತ ಹೇಳಿದ್ದು. ಮಾಡಿ. ಹಬ್ಬ ಮೇಡಮ್ ಅವ್ರದ್ದು ಸ್ಪೆಷಲ್ ಡೇ ಬೇರೆ. ಪಾಪ ಮೇಡಮ್ ಅವರು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಸುಮ್ಮನೆ ಫೋಸ್ ಅವರಷ್ಟೇ. ಅಲ್ಲೇನೋ ಒಂದು ಸ್ವಲ್ಪ ಬಿದ್ದಿದೆ ಎತ್ತಾಕು ಅಂದ್ರೂ ಎತ್ತಾಕಲ್ಲ ಅಂತವ್ರು ಇವರು. ರೋಶ್ನಿ ಮೇಡಮು ಅವತ್ತೇನೋ ಒಂದು ವಿಡಿಯೋ ಮಾಡ್ತಾಯಿದ್ದೀನಲ್ಲ ಅಂತ ಒಂದು ಚೂರು ಕಸ ಗುಡಿಸ್ತಾ ಇದ್ಲು. ಅಪ್ಪ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ
ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರೆ ಅಪ್ಪ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಅವರು ನಂಬುವಂಥ ದೇವರು ಕಲ್ಕಿ ಭಗವಾನ್ ಅಂತ ಅವ್ರಿಗೆಲ್ಲ ಪೂಜೆ ಮಾಡಿ ಗೌರಿ ಹಬ್ಬ ಮಾಡಿ ಎಲ್ಲ ಮಾಡಿ ಅಪ್ಪ ನಾಷ್ಟ ಮಾಡ್ತಾಯಿದ್ರು. ಆಮೇಲೆ ನಾವು ಅಮ್ಮನಿಗೆ ಬಾಗಿನ ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್ ನಾನು ಅಮ್ಮನಿಗೆ ಅಂತ ಬಾಗಿನ ಕೊಟ್ಟಿದ್ದಂಥದ್ದು. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು. ಇದು ನಮ್ಮ ತಾಯಿಯ ಮನೆ, ನಮ್ಮ ತಾಯಿಯ ದೇವ್ರ ಮನೆ ಇದು. ಸೊ ನಾವು ಗಣಪತಿ ಇಡೋ ಅಭ್ಯಾಸ ಇಲ್ಲ ಅಂತ ಹೇಳಿದೆ, ಗೌರಿನೂ ಇಡೋ ಅಭ್ಯಾಸ ಇಲ್ಲ. ಸೊ ಅದಕ್ಕೋಸ್ಕರ ಇದೇ ಮರದಲ್ಲಿ ಪಿಳ್ಳಾರತಿ ಅಂತ ಮಾಡ್ತಾರೆ. ಪಿಳ್ಳಾರತಿ ಅಂದರೆ ಗಣೇಶ ಸಗಣಿಯಲ್ಲೇ ಗಣೇಶ ಮಾಡೋವಂಥದ್ದು. ನಾನು ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಆಮೇಲೆ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಅಮ್ಮನಿಗೆ ಬಾಗಿನ ಕೊಟ್ಟಿದ್ದಂಥದ್ದು. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ಅಮ್ಮನಿಗೆ ಅಂತ ಸೀರೆ ಬಳೆ ಅದೆಲ್ಲ ತೊಗೊಂಬಂದು ಫಸ್ಟ್ ಟೈಮ್ ನಾನು ಗೌರಿ ಹಬ್ಬಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ ಅಮ್ಮನಿಗೆ ಕೊಡಬೇಕು ಅಂತ. ಅಮ್ಮನಿಗೆ ಬಾಗಿನ ಮಾಡಿ ಕೊಟ್ಟಿದ್ದಂಥದ್ದು. ಅಮ್ಮನಿಗೆ ಕುಂಕುಮ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೆ ಬಾಗಿನ ಕೊಟ್ಟು ಅವರಿಂದ ನಾನು ಆಶೀರ್ವಾದ ತೊಗೊಂಡಿದ್ದಂಥದ್ದು. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಡಿಸ್ತೀವಿ. ದೇವರು ನಿಮಗೆ ಒಳ್ಳೇದು ಮಾಡಿ ಆರೋಗ್ಯ ಕೊಟ್ಟು ಕಾಪಾಡಲಿ. ದೇವರು ನಿಮಗೆ ಆರೋಗ್ಯವಾಗಿ ಚೆನ್ನಾಗಿ ಇಟ್ಟಿದ್ವಿ. ಆಶೀರ್ವಾದ ಮಾಡಿ. ಇವರು ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಮ್ಮ ನಿನ್ನ ಸಂಸಾರ ಒಳ್ಳೇದ. ಥ್ಯಾಂಕ್ ಯು ಸೋ ಮಚ್. ಹಬ್ಬಕ್ಕೆ ನಿಮ್ಮ ಮನೆಗೆ ಬಂದಕ್ಕೆ ಖುಷಿ ಆಯಿತು. ಬಟ್ ನಾನು ಕೊಡ್ತೀನಿ. ನಿಮ್ಮ ಮನೆಗೆ ಇನ್ನೂ ಸಂತೋಷ ಇರಲಿ, ಇತ್ತು ಸಂತೋಷ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ. ಅಲ್ಬೇಡ, ಇವಾಗನೇ ಹೇಳ್ತೀನಿ. ಸಂತೋಷ ಎಲ್ಲ ವಾಪಸ್ ಬಂದು ಮುಂದಿನ ಸರಿ ಬರೋಷ್ಟೊತ್ತಿಗೆ ಸಂತೋಷ ಇನ್ನೂ ಚೆನ್ನಾಗಿ ಜಾಸ್ತಿ ಆಗಲಿ, ನನ್ನ ತಾಯಿ ಮನೆ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಅಷ್ಟೇ. ಅಮ್ಮ ಪ್ರತಿ ವರ್ಷ ನನಗೊಂದು ಭಾಗ ಅಂತ ಹೇಳ್ತಾರೆ ಸೀರೆ. ಅದು ನೋಡಿ ತುಂಬ ಖುಷಿ ಆಯಿತು. ಈ ಸರಿ ಅದು ನನಗೆ ಅಲ್ಲೇ ಸಿಕ್ತು. ಹೆಣ್ಮಗಳು ನಮ್ಮ ಮನೆಗೆ ಬಂದಿದೆಯಾ ಇಷ್ಟು ವರ್ಷಕ್ಕೆ ಹಬ್ಬಕ್ಕೆ, ಗೌರಿ ಗಣೇಶನ ಹಬ್ಬಕ್ಕೆ ಕುಂಕುಮ ಕೊಡ್ತಾಯಿದ್ದೀನಿ. ತಗೊಳಮ್ಮ, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮಿ ಥ್ಯಾಂಕ್ ಯು ಸೋ ಮಚ್ ಅಂದರೆ ನಮಸ್ಕಾರ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು. ಏನೋ ಸ್ಯಾರಿ ಹಿಡ್ಕೊಂಡು ಇಟ್ಕೊಂತಾರೆ, ನಮಗೆ ಗೊತ್ತಿಲ್ಲ. ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಈ ಥರ ಗೌರಿ ಹಬ್ಬಕ್ಕೆ ಏನೋ ಅಂಥದ್ದು. ಸೀರೆ ಸಾಕು ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಖುಷಿಯಾಗಿರಲಿ ಅಂತ ಬಯಸ್ತೀನಿ ಅಷ್ಟೇ ನಾನು. ಮೆಂತ್ಯ ಬಾತು ಮತ್ತು ವಡೆ, ಪಾಯಸ, ಸಲಾಡು ಎಲ್ಲ ತಿನ್ಕೊಂಡು ನಾವು ರೋಶ್ನಿ ಮೇಡಮ್ನ ರೆಡಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅವ್ರ ತಾತ ನಮ್ಮ ತಂದೆ ಅವಳಿಗೆ ಅಂತ 2 ಜೊತೆ ಡ್ರೆಸ್ ಕೂಡ ತೊಗೊಂಡು ಬಂದಿದ್ರು, 2-3 ಜೊತೆ ಡ್ರೆಸ್ ಕೂಡ ತೊಗೊಂಡು ಬಂದಿದ್ರು. ಅವಳ ಬರ್ಡೇನೇ ಬಂದಿತ್ತು ಗೌರಿ ಹಬ್ಬದ ದಿವಸ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಬೇಕು ರೋಶ್ನಿ ಬರ್ಡೇ ಅಂತ ನಿಜವಾಗ್ಲೂ ತುಂಬ ಇಷ್ಟ ಇಟ್ಕೊಂಡು ಹೋಗಿದ್ವಿ. ನಾವೆಲ್ಲೋ ಹೊರದೇಶದಲ್ಲಿ ಎಲ್ಲರೂ ಕರೆದು ಮಾಡ್ತೀವಿ, ಈ ಸರಿ ಫ್ಯಾಮಿಲೀಸ್ ಜೊತೆ ಸೆಲಿಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾನಾ ಕಾರಣಗಳಿಂದ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಸೊ ಫ್ಯಾಮಿಲೀಸ್ ಜಸ್ಟ್ ಅತ್ತೆ ಮಾವ ಅಪ್ಪ ಅಮ್ಮನ ಜೊತೆ ಮಾತ್ರ ಸೆಲಿಬ್ರೇಟ್ ಮಾಡಿದಂಥದ್ದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರೋಶ್ನಿ, ಹ್ಯಾಪಿ ಬರ್ಡೇ ಟು ಯು. ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ಸ್ಮೈಲ್ ರೋಶ್ನಿ, ಸ್ಮೈಲ್. ಕಟ್ ಮಾಡಿಬಿಟ್ಟು ತಾತಂಗೂ ಅಜ್ಜಿಗೂ ತಿನ್ಸು. ಸರಿಯಾಗಿ ಸ್ವಲ್ಪ ಬೆಂಡಾಗು ಹಂಗೆ ಎತ್ಕೋ ಕೈಯಲ್ಲಿ. ಇನ್ನೊಂದ್ಸರಿ ಇಡೋ ತಾತಯ್ಯ. ಅಲ್ಲ ನೀನ್ ತಿಂದಿರೋದು ಕಾಣಿಸ್ತೈತೆ ರೋಶಿನಿ. ಏಯ್ ಅಲ್ಲಲ್ಲ ಆಗೈತಲ್ಲೇ.
ಕಟ್ ಮಾಡು ಚಿನ್, ಇಟ್ಸ್ ಓಕೆ, ಇಟ್ಸ್ ಓಕೆ. ಅಷ್ಟು ಸಣ್ಣ ಕಟ್ ಮಾಡಪ್ಪ. ರೋಶ್ನಿ ಅವಳ ಹೆಸರು ಕಟ್ ಮಾಡ್ಬೇಕಲ್ಲ ಅಂತ. ಸೈಲೆಂಟು ಕಿರ್ಚಾಕ್ ಮಾಡ್ಬೇಕು. ಈಗ ಅಜ್ಜಿಗೆ ತಿನ್ಸು. ತಿನ್ನಮ್ಮ. ಅಕ್ಕೋರಿಗೆ ಇನ್ಕಲ್ಗೆ ಹಾಕೋರು. ఆంటీ ఈ ఫోన్లోకి ఇక్కడ చూడండి. ఓకే ಇವ್ರದ್ದು ಬಾಮ ನೋಡ, ನನ್ನ ಮಗ ಹೋಗ್ಬಿಟ್ಟೆ ನೋಡು, ನನಗೆ ಬರಲ್ಲ, ಅವ್ರ ಕೈಗೆ ಕೊಡು. ನಾನು ಬಂದದ ಎಲ್ಲ ಪಟ್ಕೊಂಡು ಹಾಂ ಆಯ್ತು ಓಕೆ. ಆಂಟಿಗೆ ನಿಂತ್ಕೊಳ್ಳಿ ಮಗಳ ಜೊತೆಗೆ. ಇವ್ರು ಬಂದು ನಮ್ಮ ಅತ್ತೆ ಮನೆ ಬಾಡಿಗೆ ಮನೇಲಿರೋರು. ಅವರು ಬಂದು ಜಾಯ್ನ್ ಆಗಿದ್ದರು ರೋಶ್ನಿ ಬರ್ಡೇಗೆ. ಸೊ ರೋಶ್ನಿ ಬರ್ಡೇ ಒಬ್ಬರು ಅಜ್ಜಿ ಮನೆಗೆ ಸೆಲೆಬ್ರೇಟ್ ಮಾಡಿ, ಇನ್ನೊಬ್ಬರು ಅಜ್ಜಿ ಮನೆಗೆ ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ತಾಯಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದಂಥದ್ದು. ನಾವು ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಸೇರಿಕೊಂಡು ಅವ್ರಿಗೆ ಬಂದ ಹಾಗೆ ಡೆಕೋರೇಟ್ ಮಾಡಿದರು. ನಾನು ತುಂಬ ಬೇಜಾರಲ್ಲಿದ್ದೆ ಆ್ಯಕ್ಚುಲಿ. ನನ್ನ ಮಗಳು ಬರ್ಡೇ ಎಲ್ಲರ ಜೊತೆ ಮಾಡೋಕ್ಕಾಗಲಿಲ್ವಲ್ಲ, ನಾವೆಷ್ಟೋ ಆಸೆ ಇಟ್ಕೊಂಡು ಹೋಗಿದ್ದಂಥದ್ದು, ಆದರೆ ಆಗಲಿಲ್ವಲ್ಲ ಅಂತ ನಾನು ತುಂಬ ಬೇಜಾರಲ್ಲಿದ್ದೆ. ಬಟ್ ನಮಗೆ ಗೊತ್ತಿಲ್ಲದಾಗೆ ನನ್ನ ತಂದೆ ತಾಯಿ ಆ ಬೇಜಾರನ್ನ ಇದು ಮಾಡಬೇಕು ಅಂತ ಬಲೂನ್ಸ್ನೆಲ್ಲ ನಾವಲ್ಲಿ ಇನ್ನೊಂದು ಕಡೆ ಹೋಗಿ ಬರೋಷ್ಟೊತ್ತಿಗೆ ಅವರು ಎಲ್ಲ ಡೆಕೋರೇಟ್ ಮಾಡಿದರು. ರೋಶ್ನಿ ಹಾಕಿರೋ ಬಟ್ಟೆನೂ ಕೂಡ ತಾತ ತಗೊಂಬಂದಿದ್ದಂಥದ್ದು ನನ್ನ ತಂದೆ ತಗೊಂಬಂದು ಅವ್ರಿಗೆ ಖುಷಿ ಪಡಿಸಿದ್ರು. ಆದರೆ ಅವಳು ರೋಶ್ನಿ ಇನ್ನೂ ಸ್ಯಾಡಾಗೇ ಇದ್ಲು, ಯಾಕಂತ ಗೊತ್ತಿಲ್ಲ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನಾವು ಅವಳ ಫ್ರೆಂಡ್ಸ್ನೆಲ್ಲ ಕರೆದು ನಾವು ಸೆಲಿಬ್ರೇಟ್ ಮಾಡ್ತಾಯಿದ್ವಿ, ಆದರೆ ಅಲ್ಲಿ ಸೆಲಿಬ್ರೇಟ್ ಮಾಡೋಕ್ಕಾಗಿಲ್ಲ. ಅದು ತುಂಬ ಬೇಜಾರಿತ್ತು ಅವಳಿಗೆ. ಏನು ಹೇಳು ಕೇಕು ಇವಾಗ ಹೇಳೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ರೋಶ್ನಿ, ಹ್ಯಾಪಿ ಬರ್ಡೇ ಟು ಯು. ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ತಿನ್ಸು ತಾತಂಗೆ ಅಜ್ಜಿಗೆ. ಫಸ್ಟ್ ರೋಶ್ನಿಗೆ ನಿಂದು ಬರ್ತಡೆ, ನೀನು ತಿನ್ಸ್ಬೇಕಣ್ಣ, ಅದೇ ನಾವು ಕೊಡಲಿ. ನಿಂಗೆ ಎಷ್ಟು ಹುಡುಕಲಾಗಿದೆ. ಫಸ್ಟ್ ನಾನು ನಿನ್ಗಪ್ಪ ನಾ ತಿನ್ಸು. ಥ್ಯಾಂಕ್ ಯು. ಹುಯ್ ಇಬ್ಬರು ಒಂದೇ ಸರಿ. Take one. ಇದರಲ್ಲಿ ತಿನ್ಸೋಣ. ಹ್ಯಾಪಿ ಬರ್ಡೇ ರೋಶ್ನಿ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಮೈ ಡಾರ್ಲಿಂಗ್. ಖುಷಿನಾ ಈ ಸರಿ ಅಜ್ಜಿ ತಾತನ ಜೊತೆ ಸೆಲೆಬ್ರೇಟ್ ಮಾಡಿದೆ? ಹಾಂ, ಮುಗ್ಗಲಾಗಿರ್ಬೇಕು, ಇದೇ ಥರ ಮುಗ್ಗಲಾಗಿ ಹೇಳಿದ ಮಾತು ಕೇಳಬೇಕು. ನೆಕ್ಸ್ಟ್ ಇನ್ನೂ ಜ್ವರ. Happy birthday to Subi. God bless you, Roshni. ಇನ್ನೊಂದು ಪೀಸ್ ಐತೆ. ಎಷ್ಟು ಹ್ಯಾಪಿ ಇದೆಯಾ ಈ ಸರಿ ಅಜ್ಜಿ ತಾತನ ಜೊತೆ ಸೆಲೆಬ್ರೇಟ್ ಮಾಡಿದ್ಕೆ? ಹೌ ಮಚ್ ಯು ಆರ್ ಹ್ಯಾಪಿ? ಹಾಂ, ಎಷ್ಟು? 6 times. ಎಷ್ಟು ಓಲ್ಡ್ ಇವಾಗ? 50-50. 50-50 ನಾ. ಏನಕ್ಕೆ? How old are you? Because I have more friends at Australia, I can also celebrate with them. But ಅಜ್ಜಿ ತಾತನ ಆಸ್ಟ್ರೇಲಿಯಾ ಬಂದರೆ ಏನೋ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಬೋದು, ಆಮೇಲೆ ಅಜ್ಜಿ ತಾತನೂ ಸೆಲೆಬ್ರೇಟ್ ಮಾಡ್ಬೋದು. ಅಜ್ಜಿ ತಾತನ ಕರಿ ಬನ್ನಿ ಆಸ್ಟ್ರೇಲಿಯಾಗೆ ಅಂತ. ಬನ್ನಿ ಆಸ್ಟ್ರೇಲಿಯಾ, ನನ್ನ ಮಕ್ಕ ನೋಡ್ಕೊಂಡಿದ್ಯಾ? ಬನ್ನಿ ಆಸ್ಟ್ರೇಲಿಯಾಗೆ. ಹೆಂಗೋ ಈ ಸರಿ ಅದೃಷ್ಟಕ್ಕೆ ಇಲ್ಲೇ ಬಂದು ಮಾಡ್ಕೊಂಡೆಲ್ಲ ಬಿಡಮ್ಮ. ಹಾಂ, ನೆಕ್ಸ್ಟ್ ಹೆಂಗೋ ಹಬ್ಬಕ್ಕೂ ಬಂದಿದ್ದಕ್ಕೆ ಖುಷಿ ಆಯಿತು, ನಿನ್ನ ಬರ್ತಡೇನೂ ಆಯಿತು, ನಮಗೂ ಖುಷಿ ಆಯಿತು ಬಿಡಪ್ಪ. ಆ್ಯಕ್ಚುಲಿ ಹೊರ ದೇಶದಲ್ಲಿರೋರು ತುಂಬಾ ಆತುರಿತಾ ಇರ್ತಾರೆ ಪ್ರೀತಿಗೋಸ್ಕರ, ಪ್ರೀತಿಗೋಸ್ಕರ ಫ್ಯಾಮಿಲೀಸ್ನ ನೋಡಬೇಕು ಅನ್ನೋಕ್ಕೋಸ್ಕರ. ಸಮ್ಟೈಮ್ಸ್ ಆ ಫ್ಯಾಮಿಲೀಸ್ ಆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಸೊ ಆ ಬೇಜಾರನ್ನೆಲ್ಲ ಕಳೆಯೋಕ್ಕೆ ನಾವೇ ಚಿಯರಪ್ ಆಗಿ ಒಂದು ರೀಲ್ ಕೂಡ ಮಾಡಿ
ತಂದೆ ತಾಯಿಗಳ ಜೊತೆ ಎಂಜಾಯ್ ಮಾಡಿ ಗೌರಿ ಹಬ್ಬ ಮಾಡಿ ಸರಿ ಅದೊಂದು ಖುಷಿ, ಅದೊಂದು ತೃಪ್ತಿ ಅಂತ ಅಂದರೆ ಗೌರಿ ಹಬ್ಬನ ನಾವು ನನ್ನ ತಂದೆ ತಾಯಿ ಮನೆಯಲ್ಲಿ ಮಾಡಿದಂಥದ್ದು ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಗೆ ಅದೇ ಅಲ್ವಾ, ಯಾವಾಗ್ಲೂ ತಾಯಿ ಜೊತೆ ಹಬ್ಬನ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇರುತ್ತೆ, ಎಸ್ಪೆಷಲಿ ಗೌರಿ ಹಬ್ಬ. ಈ ಸರಿ ಆ ಖುಷಿ ನನಗೆ ಸಿಕ್ತು, ಗೌರಿ ಹಬ್ಬ ನನ್ನ ತಾಯಿ ಜೊತೆ ಸೆಲಿಬ್ರೇಟ್ ಮಾಡಿದೆ ಅಂತ. ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.